ಮೇಲೆ ಕೆಲವರು ವಾಪಸ್ ಬಂದಿದ್ದಾರೆ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅಂಥ ಕಡೆ ನಮ್ಮ ಅಧಿಕಾರಿಗಳಿಗೆ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂಥ ಕಡೆ ದುಬಾರಿ ಶುಲ್ಕ ಹಾಕೋದಾಗ್ಲಿ ಅಥವಾ ಮೆಟೀರಿಯಲ್ ಸೀಸ್ ಮಾಡೋದಕ್ಕೂ ಕೂಡ ನೀವು ಹಿಂದೆ ಸರಿಯಬೇಡಿ. ಒಳ್ಳೆ ಮಾತಲ್ಲಿ ಹೇಳಿ ನೋಡಿ ನಿಮ್ಮ, ಯಾಕಂದರೆ ಬಡವ್ರದ್ದು ಅವ್ರ ಸಂಪಾದನೆ ಕಿತ್ಕೊಳ್ಳೋ ಉದ್ದೇಶ ನಮಗೆ ಇಲ್ಲ. ಆದರೆ ಮಾತಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದರೆ, ತಮ್ಮಕ್ಕಿ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದರೆ ಅವ್ರ ಮೇಲೆ ಪೆನಾಲ್ಟಿನೂ ಹಾಕಬೇಕಾಗುತ್ತೆ, ಆಮೇಲೆ ಮೆಟೀರಿಯಲ್ಲು ಸೀಸು ಮಾಡಬೇಕಾಗುತ್ತೆ. ನಾನು ಅವರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈ ರೀತಿ ಪದೇ ಪದೇ ಸರ್ಕಾರದ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಸಂಘರ್ಷಕ್ಕೆ ಇಳಿಯಬೇಡಿ, ಸಹಕಾರ ಕೊಡಿ. ನಿಮ್ಮ ಪರವಾಗಿ ನಾವು ಇರ್ತೇವೆ. ಆದರೆ ಸಂಘರ್ಷಕ್ಕೆ ಇಳಿದ್ರೆ ಕಾನೂನಿನ ಕ್ರಮ ಜರುಗಿಸಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಕು.